ಪ್ರತಿಭಾ ಪುರಸ್ಕಾರವನ್ನು ಹಮ್ಮಿಕೊಂಡಿದ್ದೇವೆ. ಇದರ ಜೊತೆಯಲ್ಲಿ ನಿವೃತ್ತ ನೌಕರರಿಗೆ ಸನ್ಮಾನ, ಹೀಗೆ ವಿವಿಧ ಸವಲತ್ತುಗಳನ್ನು ವಿತರಣೆ ಮಾಡುವಂಥ ಕೆಲಸ ಇವತ್ತು ಎಲ್ಲ ತಾಲೂಕುಗಳಲ್ಲೂ ಕೂಡ ನಾವು ಮಾಡ್ಕೊಂಡು ಬಂದಿದ್ದೇವೆ. ನಮ್ಮ ಟ್ರಸ್ಟ್ ಸುಮಾರು 19 ರಿಂದ 20 ಕೋಟಿ ರೂಪಾಯಿ ಹಣವನ್ನು ವಾರ್ಷಿಕವಾಗಿ ಇವತ್ತು ಹಾಲು ಉತ್ಪಾದಕರಿಗೆ ವಿವಿಧ ಯೋಜನೆಗಳನ್ನು ರೂಪಿಸಿ ಅವರಿಗೆ ನೆರವನ್ನು ಕೊಡುವಂಥ ಕೆಲಸವನ್ನು ನಾವು ಮಾಡ್ಕೊಂಡು ಬಂದಿದ್ದೇವೆ. ಇವತ್ತು ಮುನ್ರಾಜ್ ಅವರ ನೇತೃತ್ವದಲ್ಲಿ ಕಾರ್ಯಕ್ರಮವನ್ನು ಮಾಡಿದ್ದೇವೆ. ಸರ್, ಈಗ ಬಿಜೆಪಿಯಲ್ಲಿ ಇದು ರಾಜ್ಯ ಕಾಂಗ್ರೆಸ್ ಸರ್ಕಾರದಲ್ಲಿ ಭದ್ರತೆ ಇಲ್ಲ ಅಂತ ಒಂದು ಆರೋಪ ಮಾಡಿದ್ದಾರೆ. ಆರೋಪ ಮಾಡೋದು ಅವರ ಕರ್ತವ್ಯ. ಇವತ್ತು ಭದ್ರತೆ ವಿಚಾರದಲ್ಲಿ ಸಂಪೂರ್ಣವಾಗಿ ಪ್ರಧಾನಮಂತ್ರಿಗಳಿಗೆ ಏನು ಗೌರವ ಕೊಡಬೇಕು, ಯಾವ ರೀತಿಯ ಭದ್ರತೆ ಕೊಡಬೇಕು ಎಲ್ಲವನ್ನು ಕೂಡ ನಮ್ಮ ಸರ್ಕಾರ ಕೊಟ್ಟಿದೆ. ಸೊ ಬೇರೆ ರಾಜ್ಯಗಳಿಗೆ ನೀವು ಹೋಲಿಕೆ ಮಾಡ್ಕೊಳ್ಳೋದಾಯಿತು ಅಂತ ಅಂದರೆ ಯಾವುದೇ ಲೋಪಗಳು ಆಗಿಲ್ಲ. ಎಲ್ಲೋ ಒಂದು ಕಡೆ ಸಣ್ಣ ಅಪಚಾರ ನಡೆದಿದೆ ಅಂತೇಳಿ ಅದ್ರ ಬಗ್ಗೆ ಕಾನೂನು ರೀತಿ ಕ್ರಮ ತಗೊಳ್ಳೋದಕ್ಕೆ ಸರ್ಕಾರ ಈಗಾಗಲೇ ಸೂಕ್ತವಾದಂಥ ಕ್ರಮವನ್ನು ತೆಗೆದುಕೊಳ್ತಾ ಇದೆ. ಈಗ ನಾಳಿನ ಪೆಟ್ರೋಲ್ ಬಳಸಬೇಕು, ಗ್ಯಾಸ್ ಬಳಸಬೇಕು, ಹೆಚ್ಚಿನ ಒಂದು ವರ್ಷ ಖರೀದಿ ಮಾಡಬೇಕು. ಈ ಒಂದು ಪ್ರಧಾನಮಂತ್ರಿಗಳು ಬಹಳ ಬುದ್ಧಿವಂತಿಕೆಯ ನಡೆಯನ್ನು ನಡೆಸ್ತಾ ಇದ್ದಾರೆ. ಅವರು ಕರೆ ಕೊಡೋದಕ್ಕಿಂತ ಮುಂಜಾಗ್ರತಾ ಕ್ರಮ ಏನು ತಗೊಳ್ಬೇಕಾಗಿತ್ತೋ ಅದನ್ನು ತೆಗೆದುಕೊಳ್ಬೇಕಾಗಿತ್ತು. ಬಹುಶಃ ಇವತ್ತು ಕರೋನಾ ಸಂದರ್ಭವನ್ನು ಅವರು ಸ್ಮರಣೆ ಮಾಡಿದ್ದಾರೆ. ಕರೋನಾದಲ್ಲಿ ಕರೋನಾ ತಮಟೆ ಹೊಡೆದ್ರೆ ದೀಪ ಹಚ್ಚಿದ್ರೆ ಕೋವಿಡ್ ಹೋಗುತ್ತೆ ಅನ್ನೋಂಥ ಒಂದು ಗಂಟೆ ಬಾರಿಸಿದ್ರೆ ಕರೋನಾ ಹೋಗುತ್ತೆ, ಆಮೇಲೆ ದೀಪ ಹಚ್ಚಿದ್ರೆ ಕರೋನಾ ಹೋಗುತ್ತೆ ಅಂಥೇಳಿ ಜನರನ್ನ ಒಂದು ರೀತಿ ಅಂಧತ್ವಕ್ಕೆ ತೆಗೆದುಕೊಂಡು ಹೋಗುವಂಥ ಕೆಲಸ ಮಾಡಿದ್ರು. ಈಗಲೂ ಕೂಡ ಅದೇ ಕೆಲಸವನ್ನು ಮುಂದುವರಿಸಿದ್ದಾರೆ. ನಾನಾದರೂ ಹೇಳೋದಿಷ್ಟೇ, ಅವ್ರ ಕಾರ್ಯಕರ್ತರು, ಅವ್ರ ಮಂತ್ರಿಗಳು, ಮೋದಿಗೆ ಜೈ ಅಂತಕ್ಕಂಥವ್ರೆಲ್ಲರೂ ಕೂಡ ನಾಳೆಯಿಂದ ಬಸ್ಸು ನಡಿಗೆ ಮುಖಾಂತರ ಓಡಿದ್ರೆ ಆರೋಗ್ಯ ಇನ್ನೂ ವೃದ್ಧಿ ಆಗ್ತದೆ. ಇದನ್ನು ಸಾರ್ವಜನಿಕರ ಮೇಲೆ ಇರೋದಕ್ಕಿಂತ ನಡ್ಕೊಂಡು ಓಡಾಡಿ ಅಂತ ಅಂದರೆ ಆರೋಗ್ಯ ಇರ್ತದೆ. ನಡ್ಕೊಂಡು ಓಡಾಡಿ ಅಂತೇಳಿ ಯಾರು ಏನು ಬದುಕಲೇಬೇಡಿ, ಮಾಡಲೇಬೇಡಿ, ಚಿನ್ನ ತಗೋಬೇಡಿ, ಓಡಾಡಬೇಡಿ ಅಂತ ಹೇಳಿದ್ರೆ ನೀವು ನಿಮ್ಮ ಸರ್ಕಾರದ ಆಡಳಿತದ ವೈಫಲ್ಯನ ಮುಚ್ಚಿಟ್ಕೊಳ್ಳೋಕ್ಕೋಸ್ಕರ ಇವತ್ತು ಜನರನ್ನ ನೀವು ದಾರಿ ತಪ್ಪಿಸುವಂಥದ್ದು, ಜನರಿಗೆ ಮನವಿ ಮಾಡ್ತಕ್ಕಂಥದ್ದಲ್ಲ. ನಿಮ್ಮ ಆಡಳಿತದ ವೈಫಲ್ಯದ ಬಗ್ಗೆ, ನಿಮ್ಮ ಸರ್ಕಾರದ ನಡೆ ಏನು, ನಮ್ಮ ಅಂತಾರಾಷ್ಟ್ರೀಯ ಸಂಬಂಧಗಳಿತ್ತು, ನಮ್ಮ ಸಂಬಂಧಗಳು ಯಾವುದೂ ಕೂಡ ಸರಿ ಇಲ್ಲ ಅಂತಕ್ಕಂಥದ್ದು ಪದೇ ಪದೇ ನಾವು ಹೇಳ್ತಾ ಇದ್ವಿ. ಈಗ ಮತ್ತೊಮ್ಮೆ ಅದು ರುಜುವಾತಾಗಿದೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.